ಲೆಕ್ಕ ನಿರ್ವಹಣೆ ಮಾಡ್ಯೂಲ್ಗೆ ಸ್ವಾಗತ. ಈಗ ನೀವು ಇದರಲ್ಲಿ ತಿಳಿದುಕೊಳ್ಳುತ್ತಿರುವುದು ಟೆನೆಂಟ್ ಲೈಸೆನ್ಸ್ದಾರರ ಬಗ್ಗೆ. ಲಾಗಿನ್ ಆದ ನಂತರ ಎಡಭಾಗದಲ್ಲಿ 6 ಮುಖ್ಯ ಮಾಡೆಲ್ನ ಹೆಸರುಗಳು ತೋರಿಸುತ್ತದೆ. ಗುರುತಿಸಿದ ಅಕೌಂಟ್ಸ್ ಮಾಡೆಲ್ನ ಅಥವಾ ಲೆಕ್ಕ ನಿರ್ವಹಣೆ ಮೆನುವನ್ನು ಕ್ಲಿಕ್ ಮಾಡಿ. ಲೆಕ್ಕ ನಿರ್ವಹಣೆ ಮಾಡೆಲ್ಗೆ ಸಂಬಂಧಿಸಿದ ಮೆನುಗಳು ಅದರ ಕೆಳಭಾಗದಲ್ಲಿ ತೋರಿಸುತ್ತದೆ. ಎಡಭಾಗದಲ್ಲಿ ಕಾಣುವ ಮೆನುಗಳ ಹೆಸರಿನಲ್ಲಿ ಗುರುತಿಸಿದ ಕ್ರಿಯೇಷನ್ ಮೆನುವಿನಲ್ಲಿ ಟೆನೆಂಟ್ ಮೆನುವನ್ನು ಕ್ಲಿಕ್ ಮಾಡಿ. ಸ್ವಲ್ಪ ನಿರೀಕ್ಷಿಸಿ. ಟೆನೆಂಟ್ ಅಥವಾ ಲೈಸೆನ್ಸ್ದಾರನ ದಾಖಲಾತಿಯು ಮಾಹಿತಿಯು ತೋರಿಸುತ್ತದೆ ಹಾಗೂ ಇದರಲ್ಲಿ ಹೊಸ ಟೆನೆಂಟ್ ಲೈಸೆನ್ಸ್ದಾರನ ಮಾಹಿತಿಯನ್ನು ನೀಡಲು ಅನುಮತಿಸುತ್ತದೆ. ಹೊಸ ದಾಖಲಾತಿಯನ್ನು ನೀಡಲು ಕೆಳಗೆ ಗುರುತಿಸಿದ ಹೊಸ ದಾಖಲಾತಿ ಹೆಸರಿನ ಮೇಲೆ ಕ್ಲಿಕ್ ಮಾಡಿ. ಟೆನೆಂಟ್ ಲೈಸೆನ್ಸ್ದಾರನ ಮಾಹಿತಿಯನ್ನು ನೀಡಲು ಹೊಸ ಎಂಟ್ರಿಯು ಅನುಮತಿಸುತ್ತದೆ. ಮೊದಲಿಗೆ ದಾಖಲಾತಿಯ ದಿನಾಂಕವನ್ನು ಗುರುತಿಸಿ. ಗುರುತಿಸಿದ ದಿನಾಂಕದ ಪಟ್ಟಿಯನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಚಿಕ್ಕ ಕ್ಯಾಲೆಂಡರ್ ತೋರಿಸುತ್ತದೆ. ಕ್ಯಾಲೆಂಡರ್ನಿಂದ ದಿನಾಂಕವನ್ನು ಗುರುತಿಸಿ ಅಥವಾ ದಿನಾಂಕದ ಮೇಲೆ ಕ್ಲಿಕ್ ಮಾಡಿ. ಕ್ಯಾಲೆಂಡರ್ನಿಂದ ದಾಖಲಾತಿಯ ದಿನಾಂಕವನ್ನು ಗುರುತಿಸಲಾಗಿದೆ. ಗುತ್ತಿಗೆದಾರನ ಹೆಸರನ್ನು ಬರೆಯಿರಿ. ಗುತ್ತಿಗೆದಾರನ ಹೆಸರನ್ನು ಬರೆಯಲಾಗಿದೆ. ಗುತ್ತಿಗೆದಾರನ ವ್ಯಾವಹಾರಿಕ ಹೆಸರನ್ನು ಬರೆಯಿರಿ. ಗುತ್ತಿಗೆದಾರನ ವ್ಯಾವಹಾರಿಕ ಹೆಸರನ್ನು ಬರೆಯಲಾಗಿದೆ. ಗುತ್ತಿಗೆದಾರನ ವ್ಯಾವಹಾರಿಕ ದೂರವಾಣಿ ಸಂಖ್ಯೆಯನ್ನು ಬರೆಯಿರಿ. ಗುತ್ತಿಗೆದಾರನ ವ್ಯಾವಹಾರಿಕ ದೂರವಾಣಿ ಸಂಖ್ಯೆಯನ್ನು ಬರೆಯಲಾಗಿದೆ. ಗುತ್ತಿಗೆದಾರನ ವ್ಯಾವಹಾರಿಕ ವಿಳಾಸವನ್ನು ಬರೆಯಿರಿ. ಗುತ್ತಿಗೆದಾರನ ವ್ಯಾವಹಾರಿಕ ವಿಳಾಸವನ್ನು ಬರೆಯಲಾಗಿದೆ. ಗುತ್ತಿಗೆದಾರನ ಲೈಸೆನ್ಸ್ ಇತರ ಮಾಹಿತಿ ಇಲ್ಲದಿದ್ದರೆ ಸೂಚನೆಯಲ್ಲಿ ಬರೆಯಿರಿ. ಗುತ್ತಿಗೆದಾರನ ಲೈಸೆನ್ಸ್ ಇತರ ಮಾಹಿತಿಯನ್ನು ಬರೆಯಲಾಗಿದೆ. ಟೆನೆಂಟ್ ಲೈಸೆನ್ಸ್ನ ಎಲ್ಲ ಮಾಹಿತಿಯನ್ನು ನೀಡಿದ ನಂತರ ಗುರುತಿಸಿದ ಉಳಿಸು ಹೆಸರಿನ ಮೇಲೆ ಕ್ಲಿಕ್ ಮಾಡಿ. ಸ್ವಲ್ಪ ನಿರೀಕ್ಷಿಸಿ. ಟೆನೆಂಟ್ ಲೈಸೆನ್ಸಿನ ಎಲ್ಲ ಮಾಹಿತಿಯನ್ನು ಉಳಿಸಲಾಗಿದೆ ಎನ್ನುವ ಮಾಹಿತಿಯನ್ನು ತೋರಿಸುತ್ತದೆ. ಗುರುತಿಸಿದ ಓಕೆ ಹೆಸರನ್ನು ಕ್ಲಿಕ್ ಮಾಡಿ. ಮತ್ತೊಂದು ಹೊಸ ದಾಖಲಾತಿಗೆ ಅಥವಾ ಟೆನೆಂಟ್ ಲೈಸೆನ್ಸ್ದಾರರ ಅನುಮತಿಸುತ್ತದೆ. ಇಲ್ಲವಾದಲ್ಲಿ ಕೆಳಗೆ ಗುರುತಿಸಿದ ಹೆಸರನ್ನು ಕ್ಲಿಕ್ ಮಾಡಿ. ದಾಖಲಿಸಿದ ಮಾಹಿತಿಯನ್ನು ಈ ರೀತಿಯಲ್ಲಿ ತೋರಿಸುತ್ತದೆ.